ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಎಂಬ ಧ್ಯೇಯವಾಕ್ಯದಡಿ ರಾಮತೀರ್ಥ ಯೋಗ ಗೆಳೆಯರ ಬಳಗ, ವಾಯು ವಿಹಾರ ಯೋಗ ಗೆಳೆಯರ ಬಳಗ ಹಾಗೂ ಬಸವೇಶ್ವರ ಸಮಾಜ ಸೇವಾ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವು ಭಾನುವಾರ ನಗರದ ಆಳಂದ ರಸ್ತೆಯ ಚಿಂಚೋಳಿ ಲೇಔಟ್ನ ಸಾರ್ವಜನಿಕ ಉದ್ಯಾನವನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಯೋಗ ತರಬೇತುದಾರ ಅರುಣ್ ಕುಮಾರ್ ಹುಮ್ನಾಬಾದ್ ಅವರು ವಿಶೇಷ ಯೋಗ ಶಿಬಿರ ನಡೆಸಿಕೊಟ್ಟು ದೈನಂದಿನ ಜೀವನದಲ್ಲಿ ಯೋಗದ ಮಹತ್ವ, ಮಾನಸಿಕ ನೆಮ್ಮದಿ ಹಾಗೂ ದೈಹಿಕ ಆರೋಗ್ಯ ಕಾಪಾಡುವಲ್ಲಿ ಯೋಗದ ಪಾತ್ರ ಕುರಿತು ಮಾಹಿತಿ ನೀಡಿದರು. ಚಿಂತನೆಯಲ್ಲಿ ಇವತ್ತೇನು ತೊಡಗಿದ್ದೀವಿ. ಈ ಒಂದು ಕೆಲಸ ದಿನನಿತ್ಯ ನಮ್ಮ ಯೋಗ ಜೀವನದಲ್ಲಿ ನಡಿಬೇಕು. ಒಂದು 10 ನಿಮಿಷ ಆದರೂ ನಾವೆಲ್ಲ ವಾಕಿಂಗ್ ಮಾಡಿ ಇದನ್ನು ಪಾಲನೆ ಮಾಡಿದ್ರೆ ನಮ್ಮ ಒಂದು ಆರೋಗ್ಯಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂತಹ ಮಾತು ನಿಮ್ಮೆಲ್ಲರಿಗೆ ಹಂಚ್ಕೊಳ್ಳಿಕ್ಕೆ ಭಾಳ ಸಂತೋಷ ಅನಿಸ್ತದೆ. ದಿನನಿತ್ಯದಕ್ಕಿಂತ ಇವತ್ತು ನಮ್ಮಲ್ಲಿ ಭಾಳ ಉಲ್ಲಾಸ, ಸಂತೋಷ ನಮ್ಮ ಮುಖದಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥ ನನ್ನ ಭಾವನೆ ಆಗಿದೆ. ಆ ನಿಮ್ಮ ಭಾವನೆಯೂ ಕೂಡ ಅದೇ ಆಗಿರ್ತದೆ. ಅದಕ್ಕೆ ಇವತ್ತು ಯೋಗ ದಿನಾಚರಣೆ ಅಂಗವಾಗಿ ನಾವೆಲ್ಲ ಸೇರಿದ್ದೀವಿ ಅಂತಂದರೆ, ಯೋಗ ಅಂತಂತಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜೋಡಿಸುವುದು, ಕೂಡಿಸುವುದು ಎಂದರ್ಥ. ನಾವೆಲ್ಲರೂ ಸೇರಿ ಜೋಡಣೆ ಆಗ್ತಕ್ಕಂಥದ್ದು, ಕೂಡಿಕೊಂಡು ಕೆಲಸ ಮಾಡ್ತಕ್ಕಂಥದ್ದು, ಗಾಯಕ ಮಾಡ್ತಕ್ಕಂಥದ್ದು ಅಂತ ಅರ್ಥ. ಅಂದರೆ ದೇಹ, ಮನಸ್ಸು ಮತ್ತು ಆತ್ಮ, ಬಾಡಿ, ಸೋಲ್ ಆ್ಯಂಡ್ ಸ್ಪಿರಿಟ್ ಇವನ್ನು ಒಂದೇ ಕಡೆ ಜೋಡಿಸಿ ಕ್ರಮೇಣವಾಗಿ ಏಕಾಗ್ರತೆಗೆ ತರ್ತಕ್ಕಂತಹ ವೈಚಾರಿಕ ವೇದಿಕೆಯೇ ಯೋಗ ಅಂತ ಕರಿತೀವಿ. ಅದಕ್ಕೆ ದೇಶದ ಪ್ರಧಾನಮಂತ್ರಿಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಯೋಗವನ್ನು ವಿಸ್ತರಿಸಿ ಇಡೀ ಪ್ರಪಂಚಾದ್ಯಂತ ಈ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಮತ್ತು ಪ್ರತಿನಿತ್ಯ ಕೂಡ ತಮ್ಮ ಜೀವನದಲ್ಲಿ ಯೋಗ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ಯೋಗದಲ್ಲಿ ಮುಖ್ಯವಾಗಿ ಅಷ್ಟಾಂಗ ಯೋಗ, ಪತಂಜಲಿ ಮಹರ್ಷಿಗಳು ಏನು ಬರೆದಿದ್ದಾರೆ ಯೋಗ ಸೂತ್ರದ 8 ಹಂತಗಳು, ಅದರಲ್ಲಿ ವಿಶೇಷವಾಗಿ ಪ್ರತ್ಯಾಹಾರ, ಏಕಾಗ್ರತೆ ಅಂತಕ್ಕಂಥ ಒಂದು ಸೂತ್ರ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಯಾಕೆ ಮನುಷ್ಯನ ಬದುಕಿನಲ್ಲಿ ಯಾವಾಗ ನಮಗೆ ಏಕಾಗ್ರತೆ ಅಂತಕ್ಕಂಥದ್ದು ಇರಲ್ಲ, ಮನಸ್ಸು ಚಂಚಲ ಆಗ್ತದೆ. ನಮಸ್ಕಾರ ಸರ್, ಸರ್. ಮನಸ್ಸು ಚಂಚಲ ಆಗ್ತದೆ. ಯಾವಾಗ ನಮ್ಮ ಮನಸ್ಸು ಚಂಚಲ ಆಗ್ತದೆ, ನಮ್ಮ ವೃತ್ತಿ ಬದುಕಿನಲ್ಲಿ ಚಂಚಲ ಉಂಟಾಗ್ತದೆ, ಕೌಟುಂಬಿಕ ಬದುಕಿನಲ್ಲಿ ಚಂಚಲ ಉಂಟಾಗ್ತದೆ. ಅದಕ್ಕೆ ನಾವು ಏಕಾಗ್ರತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯದ. ಅದಕ್ಕಾಗಿ ಜೀವನದಲ್ಲಿ ಯೋಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವೈಚಾರಿಕ ಮೌಲ್ಯಗಳು ಮತ್ತು ಸಾಮಾಜಿಕ ಮೌಲ್ಯಗಳು, ಕೌಟುಂಬಿಕ ಮೌಲ್ಯಗಳು ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗಬೇಕಾದರೆ ಮನುಷ್ಯನ ಬದುಕಿನಲ್ಲಿ ಏಕಾಗ್ರತೆ ಬಹಳ ಅವಶ್ಯಕತೆ ಅದ. ಯಾರ ಹತ್ತಿರ ತಾಳ್ಮೆ ಇರಲ್ಲ, ಅವ್ರ ಜೀವನದಲ್ಲಿ ಬಹಳ ಕೆಡಕುಗಳು ಉಂಟಾಗ್ತವೆ. ತಾಳ್ಮೆ ಬದುಕಿನ ಅತ್ಯಮೂಲ್ಯವಾದಂತಹ ಮೌಲ್ಯವಾದ ವಸ್ತು. ಯಾವುದೇ ವಿಚಾರವಿರಲಿ, ನಮಗೆ ತಾಳ್ಮೆ ಅಂತಕ್ಕಂಥದ್ದು ಭಾಗ. ಅದಕ್ಕೆ ಯೋಗ ತಾಳ್ಮೆಯನ್ನು ಕಲಿಸ್ಕೊಡ್ತದೆ ಮನುಷ್ಯನಿಗೆ. ಈ ಯೋಗ ಮಾಡೋದರಿಂದ ಮನುಷ್ಯ ಶಾಂತನಾಗ್ತಾನೆ, ಪ್ರಸನ್ನನಾಗ್ತಾನೆ, ಚೈತನ್ಯನಾಗ್ತಾನೆ. ನಮ್ಮ ಧನಾತ್ಮಕ ವಿಚಾರಗಳು ಅದಮ್ಯವಾಗಿ ಹೊರಹೊಮ್ಮುತ್ತವೆ. ಅದಕ್ಕಾಗಿ ನಾವು ಯೋಗ ಮಾಡ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ಭಾಳ ಮುಖ್ಯವಾಗಿದೆ. ಈ ಯೋಗದ ಜೊತೆಗೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಇವತ್ತು ಈ ಯೋಗಕ್ಕೆ ಯಾವುದೇ ಎಕ್ಸ್ಪೆಂಡಿಚರ್ ಮಾಡಿಲ್ಲ. ಭಾಳ ಕಡೆ ಯೋಗ ಮಾಡಬೇಕಾದ್ರೆ ದೊಡ್ಡ ಖರ್ಚುಗಳು ಮಾಡ್ತಾರೆ. ಖರ್ಚು ಮಾಡಿಸ್ಬೇಕಾದಂಥ ಅವಶ್ಯಕತೆ ಇಲ್ಲ. ಮನಸ್ಸುಗಳು ಸೇರಬೇಕು, ನಮ್ಮ ಹೃದಯಗಳು ಸೇರಬೇಕು ಅಂತ ಇವತ್ತು ಇಲ್ಲಾಂದ್ರೆ ಒಂದು 50 ಜನ ಸೇರಿದ್ದೀವಿ. ಸೊ ನಾಳೆ ದಿನ ಇದೇ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. ಇದಕ್ಕೆ ಯಾವುದು 5% ನಾವು ಯಾರೂ ಖರ್ಚು ಮಾಡಿಲ್ಲ. ಅದಕ್ಕಾಗಿ ಯಾವುದೇ ಒಂದು ಕೆಲಸ ಮಾಡಬೇಕು, ಹೃದಯಗಳು ಸೇರಬೇಕು, ಮನಸ್ಸುಗಳು ಸೇರಬೇಕು. ಎಲ್ಲರ ಆನಂದ, ನಾವು ಮಾಡ್ತಕ್ಕಂಥ ಪರಿಪೂರ್ಣತೆಯಲ್ಲಿ ನಾವೆಲ್ಲರೂ ಸೇರಿ ಮಾಡಿರ್ತಕ್ಕಂಥ ಕೆಲಸ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತಕ್ಕಂಥ ಹಾಗೆ ನಾವಿಷ್ಟು ಜನ ಇವತ್ತು, ಯಾಕಂದರೆ ಎಷ್ಟೋ ಶ್ರಮಪಟ್ಟು ಸಂಘಟನೆ ಮಾಡೋದ್ರು ಕೂಡ ಒಂದಾಗೋದು ಭಾಳ ಕಷ್ಟ ಇದೆ. ಅಂತರಲ್ಲಿ ನಾವೆಲ್ಲ ಈ ಸ್ಕ್ಯಾಟರ್ಡ್ ಗ್ರೂಪ್ಗಳೆಲ್ಲ ಇವು ಯಾವ ರಿಜಿಸ್ಟರ್ ಗ್ರೂಪ್ ಅಲ್ಲ, ಏನೂ ಅಲ್ಲ, ಸುಮ್ಮನೆ ನಮ್ಮ ಯೋಗ ವಿಹಾರದ ಗುಂಪುಗಳು, ಸ್ಕ್ಯಾಟರ್ಡ್ ಗ್ರೂಪ್ಗಳು ಸೇರಿ ಒಂದೆಡೆ ಸೇರ್ತಕ್ಕಂಥ ಶಕ್ತಿ, ಸಾಮರ್ಥ್ಯ ನಮ್ಮೆಲ್ಲರಲ್ಲಿದೆ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಹೀಗೆ ಇಂಥ ಒಂದು ಕಾರ್ಯಕ್ರಮಗಳು ಮಾಡ್ತಾ ಹೋಗೋಣ. ಅದಕ್ಕೆ ಬೇಕಾದಷ್ಟು ಸಹಾಯ. ಅದಕ್ಕೆ ಹೇಳ್ತಾರೆ ಬಸವಣ್ಣನವರು ಕೂಡ ಯೋಗವನ್ನು ಕಾಯಕದಲ್ಲಿ ನೋಡುತ್ತಾರೆ. ಯಾವ ಕಾಯಕದಲ್ಲಿ? ಅದಕ್ಕೆ ಒಂದು ಕಡೆ ಬಸವಣ್ಣನವರು ಹೇಳ್ತಾರೆ, 5 ಲಕಮ ಆಸೆ ಎಂಬುದು ಅರಸಂಗಲ್ಲದೆ, ರೋಸವೆಂಬುದೇ ಮಧುತರಿಗಲ್ಲದೆ, ಈಸಕ್ಕಿ ನಿನಗ್ಯಾಕೆ ಬೀಸಾಡಿ ಬಾರಯ್ಯ ಮೋಳಿಗೆ ಮಾರಯ್ಯ ಅಂತ. ಅವರು ಶರಣ ದಂಪತಿಗಳು ಕಾಯಕ ಮಾಡ್ತಾ ಇರ್ತಾರೆ. ಕಾಯಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ 5 ಲಕ್ಕಮ ಗಂಡನಿಗೆ ಮೋಳಿಗೆ ಮಾರಯ್ಯನಿಗೆ ಆಸೆ ಹುಡ್ತದೆ. ಅವರು ದಿನನಿತ್ಯ ಅಕ್ಕಿಯನ್ನು ಹಾಯ್ಕೊಂಡು ಬಂದು ದಾಸೋಹ ಮಾಡಿ ತಾವು ಜೀವನ ಮಾಡಿ ಇತರರಿಗೂ ಕೂಡ ದಾಸೋಹ ಮಾಡ್ತಿದ್ರಂತೆ. ಒಂದು ದಿವಸ ಅವರಿಗೆ ಆಸೆ ಹುಟ್ಟಿ 1 ಗ್ಲಾಸ್ ಅಕ್ಕಿ ತರೋದ್ರ ಬದಲು 1 ಚೀಲ ಅಕ್ಕಿ ತರ್ತಾರೋ. ಅದಕ್ಕೆ ಲಕ್ಕಮ್ಮ ಹೇಳ್ತಾರೆ, ಆಸೆ ಎಂಬುದು ಅರಸಂಗಲ್ಲದೆ, ಆಸೆ ಅರಸರಿಗಿರಬೇಕು, ರೋಷವೆಂಬುದು ಯಮದೂತರಿಗಲ್ಲದೆ. ನಮಗೆ ಯಾಕೆ ರೋಷ? ಶರಣರು, ನಾವು ಶರಣ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ನಮಗೆ ಆಶೆ ರೋಷ ಎಂಬುದು ಬಿಟ್ಟು ಕಾಯಕದಲ್ಲಿ ತಲ್ಲೀನರಾಗಿ
ಕಾಯಕ ದಾಸೋಹದಲ್ಲಿ ಯೋಗವನ್ನು ಕಂಡು ಯೋಗಿಗಳಾಗೋಣ ಅಂತಕ್ಕಂಥ ಮಾತು ಆಯ್ದಕ್ಕಿ ಲಕ್ಕಮ್ಮ ಮೋಳಿಗೆ ಮಾರಾಯನವರಿಗೆ ಹೇಳಿದಾಗ ಅದು ಬಸವಣ್ಣನವರು ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನವಾಗಿ ಈ ಮಾತನ್ನು ಯೋಗ ಸೂತ್ರದಲ್ಲಿ ಸೇರಿಸಿ 12ನೇ ಶತಮಾನದ ಯೋಗ ಸೂತ್ರದಲ್ಲಿ ಕೂಡ ನಾವು ನೋಡ್ಬೋದು. ಮತ್ತು ಮಹಾಭಾರತ ರಾಮಾಯಣದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಯೋಗ ಸೂತ್ರದಲ್ಲಿ ನೋಡ್ಬೋದು. ಆ ನಿಟ್ಟಿನಲ್ಲಿ ಒಟ್ಟಾರೆ ನಾನು ಹೇಳುವ ಸಾರಾಂಶ ಇಷ್ಟೇ: ಶಾಂತಿ, ಸಮನ್ವಯತೆ, ಪ್ರಸನ್ನತೆ, ಚೈತನ್ಯ ಇವು ನಮ್ಮಲ್ಲಿ ಮೂಡಬೇಕಾದ್ರೆ ನಮ್ಮಲ್ಲಿ ತಾಳ್ಮೆ ಇರಬೇಕು, ಒಳ್ಳೆಯ ವಿಚಾರ ಇರಬೇಕು, ಇತರರ ಜೊತೆ ಸಹಕಾರ ಮನೋಭಾವನೆ ಹೊಂದಿರಬೇಕು, ನಾವೆಲ್ಲರೂ ಅನ್ನುವ ಭಾವ ನಮ್ಮಲ್ಲಿ ಇರಬೇಕು, ನಾವು ಮಾಡಿದ ಕಾಯಕದಲ್ಲಿ ಸ್ವಲ್ಪ ದಾಸೋಹ ಭಾವನೆ ಇರಬೇಕು ಅಂತಕ್ಕಂಥ ಮಾತು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೆಕೆ ನ್ಯೂಸ್ ಚಾನೆಲ್ ಅಧ್ಯಕ್ಷ ಮಹದೇವಪ್ಪ ಪಗಡೆ ವಹಿಸಿದ್ರು. ಬಸವೇಶ್ವರ ಸಮಾಜ ಸೇವಾ ಬಳಗದ ಅಧ್ಯಕ್ಷ HB ಪಾಟೀಲ್ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಧಾರ್ಮಿಕ ಲೇಪನ ಮಾಡಬಾರ್ದು, ಅದಕ್ಕೆ ಅಲ್ಲಿ ಸಂಪೂರ್ಣವಾಗಿ ಸೈನ್ಸ್ ಇದೆ. ಪತಂಜಲಿ ಮಹರ್ಷಿಗಳು ಸಾವಿರಾರು ವರ್ಷಗಳ ಹಿಂದೆ ಸಂಪೂರ್ಣವಾಗಿ ವೈಜ್ಞಾನಿಕ ತಳಹದಿ ಮೇಲೆ ಎಲ್ಲ ಆಸನಗಳಾಗಿರ್ಬೋದು ಮತ್ತು ಪ್ರತಿಯೊಂದು ಕೂಡ ಯೋಗದ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ವೈಜ್ಞಾನಿಕ ತಳಹದಿಯಲ್ಲಿ ಮಾಡಿದ್ದಾರೆ. ಅದಕ್ಕೆ ಕೆಲವು ವರ್ಷಗಳ ನಂತರ ಅದು ನಿರಂತರ ಜನಜಾಗೃತಿ ಇರಲಿಲ್ಲ. ಅದು ಕೇವಲ ಒಂದು ಧರ್ಮದ ಲೇಪನ ಮಾಡಿ ಧಾರ್ಮಿಕತೆಗೆ ಅಂಟು ಹಾಕಿದ ನಂತರ ಅದು ಅಲ್ಲಿ ಸೀಮಿತವಾಗಿತ್ತು. ಆದರೆ ಪ್ರಧಾನಮಂತ್ರಿಗಳು ಎಲ್ಲ ಹೋದಲೆಲ್ಲ ಇದ್ರ ಇಂಪಾರ್ಟೆನ್ಸ್ ಹೇಳ್ಕೊತ ಬಂದಾಗ ವಿಶ್ವಸಂಸ್ಥೆಯ ಮಾನ್ಯತೆ ಮಾಡಿ ಇವತ್ತು ಇಡೀ ಜಗತ್ತಿನಾದ್ಯಂತ ಈ ಯೋಗವನ್ನು ಮಾಡ್ತಾ ಇರುವುದು ಇಡೀ ಜಗತ್ತಿಗೆ ನಮ್ಮ ಭಾರತ ಕೊಟ್ಟಿರುವಂಥ ಬಹು ದೊಡ್ಡ ಕೊಡುಗೆ ಯೋಗ. ಹೀಗಾಗಿ ಇವತ್ತು ನಮ್ಮ ಭಾರತಕ್ಕಷ್ಟೇ ಸೀಮಿತ ಅಲ್ಲ, ಇಡೀ ಜಗತ್ತಿನ ತುಂಬ ಈ ಯೋಗ ದಿನಾಚರಣೆ ಮಾಡುವ ಮೂಲಕ ನಮ್ಮ ದೇಶದ ಮಹಿಮೆಯನ್ನು, ಕೀರ್ತಿಯನ್ನು, ಋಷಿ ಪರಂಪರೆಯನ್ನು ಇಡೀ ವಿಶ್ವಕ್ಕೆ ಪರಿಚಯಿಸುವಂಥ ಕೆಲಸ ಆಗಿದೆ. ಇದು ಯೋಗ ದಿನಾಚರಣೆಗೆ ಮಾತ್ರ ಸೀಮಿತ ಮಾಡಲಾರದೆ ನಮ್ಮ ದಿನನಿತ್ಯದ ಒಂದು ಜೀವನದ ರೂಢಿ ಆಗಬೇಕಾಗಿದೆ. ವಾಕಿಂಗ್ ಜೊತೆ ಯೋಗ ನಾವು ಮಾಡೋದ್ರಿಂದ ನಮ್ಮೆಲ್ಲ ಯಾವುದೇ ಒಂದು ಕಾಯಿಲೆಗಳು ಬರದೆ ತಡೆಗಡುತ್ತದೆ. ಜೊತೆಗೆ ಬಂದರೂ ಕೂಡ ಕಂಟ್ರೋಲ್ ಇಡುವಂಥ ಶಕ್ತಿ ಅದರಲ್ಲಿದೆ. ಜೊತೆಗೆ ಉಜ್ವಲಂಬೇಶ್ವರು ಶರಣರದು ವಚನಗಳು ಕೂಡ ಹೇಳಿದರು. ಅದು ಶಿವಯೋಗ ನಾವು ಏನು ಮಾಡುತ್ತೀವಿ ಅದನ್ನು ಕೂಡ ಒಂದು ಯೋಗನೇ ಅದ. ನಾವು ಕಣ್ಣು ಮುಚ್ಚಿ ಧ್ಯಾನ ಮಾಡೋದು, ಮನಸ್ಸು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಅದ. ಅದಕ್ಕೆ ಬಸವಣ್ಣವ್ರು ಭಾಳ ವೈಜ್ಞಾನಿಕ ತಳದ ಮೇಲೆ ಅರೆಗಣ್ಣಿನಿಂದ ನೋಡೋದು ಹೇಳಿದ್ರು ಅವರು. ಅದು ಬ್ಲ್ಯಾಕ, ನಮ್ಮ ಕಣ್ಣಿನ ರೆಪ್ಪೆನೂ ಬ್ಲ್ಯಾಕ, ಮನಸ್ಸು ಲಕ್ಷ್ಯ ಏಕಾಗ್ರತೆ ಹಿಡಿತದೆ. ಅವಾಗ ನಮ್ಮ ಬಾಡಿಯಾಗ ಒಂದು ಹಾರ್ಮೋನ್ ಉತ್ಪತ್ತಿ ಆಗ್ತದೆ, ಅವಾಗ ನಮ್ಗೆ ಏಕಾಗ್ರತೆ ಬರ್ತದೆ ಅಂತೇಳಿ ವೈಜ್ಞಾನಿಕ ತಳದ ಮೇಲೆ ಅದು ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಕಂಟ್ರೋಲ್ ಮಾಡೋರ ಸಂಖ್ಯೆ ಭಾಳ ಕಮ್ಮಿ, 99% ಸಾಧ್ಯ. ನಮ್ಮ ಮನಸ್ಸು ಕಂಟ್ರೋಲ್ ಆಗೋಲ್ಲ, ಎಕಡೆ ಹೋತ ಕಣ್ಣು ಮುಚ್ಚೊಳಗೆ. ಅದಕ್ಕೆ ಅರೆಗಣ್ಣಿನಿಂದ ನೋಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಒಂದು ವಚನಗಳು ಹೇಳ್ಕೊತ ಮನಸ್ಸಿನಾಗ. ಅದು ಶಿವಯೋಗ, ಅದಕ್ಕೆ ಹೆಸರೇ ಶಿವಯೋಗ ಅಂತ ಇಟ್ಟರೆ. ಅದೊಂದು ಎಲ್ಲ ಯೋಗದಾಗೆ ಅದೊಂದು ಯೋಗ ಅದ. ಅದಕ್ಕೆ ಇಂಥವು ನಾವೆಲ್ಲ ಯೋಗ, ಆಸನ, ಪ್ರಮುಖ ಪ್ರಾಣಾಯಾಮಗಳನ್ನ ಅಟ್ಲೀಸ್ಟ್ ನಾವು ಮಾಡಬೇಕಾಗಿದೆ. ಉಳಿದು ಎಲ್ಲನೂ ಭಾಳಷ್ಟು 150-200 ಅಷ್ಟು ಮಾಡ್ಕೊತ ಕೂತ್ರೆ 2-3 ಗಂಟೆನೂ ಹೋಗ್ತದೆ. ಅಷ್ಟು ನೆಸೆಸರಿನೆಲ್ಲ ಬಾಡಿಗೆ ಉಲ್ಟಿದಾಗ್ಬಿಡೋದು. ಇಂಪಾರ್ಟೆಂಟ್ ಇದ್ದು ಅಟ್ಲೀಸ್ಟ್ ಪ್ರಾಣಾಯಾಮ ರೀ ಇಷ್ಟನ್ನು ಮಾಡ್ಕೊತ ನಾವು ದಿನನಿತ್ಯದಲ್ಲಿ ಆರೋಗ್ಯವಾಗಿರೋಣ. ಎಲ್ಲರೂ ಕೂಡ ಈ ಸುಂದರ ಸದೃಢ ಸಮಾಜಕ್ಕೆ ನೀವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸೋಣ ಅಂತೇಳಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೆ. ಮೈರಡ ಕಲಬುರಗಿಯ ಕಾರ್ಯಕ್ರಮ ಅಧಿಕಾರಿಗಳಾದ ಶಂಕರಜಿ ಉಜಳಂಬೆ ಅವರು ಯೋಗದ ಅಗತ್ಯತೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಉಪನ್ಯಾಸ ನೀಡಿದರು. ನಿವೃತ್ತ ಮುಖ್ಯ ಗುರುಗಳಾದ ಚಂದ್ರಕಾಂತ್ ಬಿರಾದರ್ ಅವರು ಸ್ವಾಗತಿಸಿದರು. ಮುಖ್ಯ ಗುರುಗಳಾದ ಪಿಪಿ ಮೂಲ ಕಾರ್ಯಕ್ರಮವನ್ನು ನಿರೂಪಿಸಿದರು. ಎಲ್ಲರಿಗೆ ನಮಸ್ಕಾರ. ಇವತ್ತಿನ ರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ನೀವು ಎಲ್ಲರೂ ಇಲ್ಲಿ ಸೇರಿದ್ದಕ್ಕಾಗಿ ಎಲ್ಲ ನನ್ನ ಹಿರಿಯರಿಗೂ ಮತ್ತು ಕಿರಿಯರಿಗೂ ನನ್ನ ನಮಸ್ಕಾರಗಳು. ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶಂಕರ್ ಬಳ್ಳಿಯವರು, ಪ್ರಭುಲಿಂಗ ಮುಲ್ಗೆ ಅವರು ಇಷ್ಟೊಂದು ಜನ ಸೇರಿಸಿ ಮಾಡಬೇಕನ್ನೋ ಒಂದು ಅವರ ಅಪೇಕ್ಷೆ ಇತ್ತು. ಯೋಗ ಶಿಬಿರ ಕಾರ್ಯಕ್ರಮ ಆದರೂ ಕೂಡ ಕರೆಗೆ ಹೋಗ್ಕೊಟ್ಟು ತಾವೆಲ್ಲರೂ ಬಂದು ಈ ಒಂದು ಶಿಬಿರ ಯೋಗ ಕಾರ್ಯಕ್ರಮಕ್ಕೆ ತಾವು ಎಲ್ಲರೂ ಸಹಕರಿಸಿ ಇದು ಎಲ್ಲರಿಗೆ ಸಿಗತಕ್ಕಂಥ ಭಾಗ್ಯ. ಇದು ಎಂಥ ಭಾಗ್ಯ ಅಂತ ಕೇಳಿದ್ರೆ ನಮ್ಮ ಆರೋಗ್ಯ ಭಾಗ್ಯ. ಈ ಒಂದು ಆರೋಗ್ಯ ಭಾಗ್ಯ ಎಲ್ಲರಿಗೆ ಸಿಗಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ನಾವೆಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಬಂದಿದ್ದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಭಾಳ ಸವಿಸ್ತರವಾಗಿ ಮನಸ್ಸು ಮತ್ತು ಮನಸ್ಸುಗಳ ಕೂಡುವಿಕೆ ಬಗ್ಗೆ ಭಾಳ ಸುಂದರವಾಗಿ ಹೇಳಿದರು. ಅದ್ರ ಜೊತೆಗೆ ಬಸವಣ್ಣನ ವಚನಕ್ಕೆ ಇದಕ್ಕೆ ಮಾರಯ್ಯ ಅವ್ರ ಬಗ್ಗೆ ಏನಪ್ಪ ಅಂದ್ರೆ ಲಕ್ಕಮ್ಮ ಬಗ್ಗೆ ಏನಪ್ಪ ಅಂತಂದ್ರೆ ಸಾಂದರ್ಭಿಕ ಉದಾಹರಣೆ ಮುಖಾಂತರ ನಮ್ಮೆಲ್ಲರನ್ನು ಮನಸ್ಸುಗಳನ್ನು ಕೂಡಿಸುವಂಥ ಕೆಲಸ ಮಾಡಿದರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮುಖಾಂತರ ಉಜ್ವಲ ತುಂಬ ಧನ್ಯವಾದಗಳು. ಈಗ ತಾನೇ ಆಗಮಿಸಿದ ನಮ್ಮ ಗೆಳೆಯರ ಬಳಗದ ಅಧ್ಯಕ್ಷರಂತ ಚಂದ್ರಕಾಂತ್ ಬಿರಾದರ್ ಆಗಮಿಸಿದೆ. ಅವರಿಗೂ ಕೂಡ ಕಾರ್ಯಕ್ರಮ ತುಂಬ ಸ್ವಾಗತ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಂತ ಶ್ರೀ ಬಸವೇಶ್ವರ ಸಮಾಜ ಸೇವಾ ಬಳಗದ ಅಧ್ಯಕ್ಷರಂತ ಶ್ರೀ HB ಪಾಟೀಲ್ ಅವರು
ತಮ್ಮ 2 ನಿಮಿಷ ತಮ್ಮ 2 ನುಡಿಗಳನ್ನಾಡಬೇಕು ಕೋರುತ್ತೇನೆ. ಆಯ್ತಲ್ಲ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಯೋಗಾಸಕ್ತರು ಹಾಗೂ ಸಾರ್ವಜನಿಕರು ಶುಭ್ರವಾದ ಬಿಳಿ ಸಮವಸ್ತ್ರ ಧರಿಸಿ ವಿವಿಧ ಯೋಗಾಸನಗಳು ಮತ್ತು ಪ್ರಾಣಾಯಾಮ ಅಭ್ಯಾಸಗಳಲ್ಲಿ ಪಾಲ್ಗೊಂಡಿದ್ರು. ಬನ್ನಿ ಯೋಗ ಮಾಡೋಣ, ಆರೋಗ್ಯದಿಂದಿರೋಣ ಹಾಗೂ ಲೋಕಃ ಸಮಸ್ತ ಸುಖಿನೋ ಭವಂತು ಎಂಬ ಸಂದೇಶದೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಯೋಗ ಬಳಗಗಳ ಸದಸ್ಯರು ಮತ್ತು ಸಾರ್ವಜನಿಕರು ಉತ್ಸಾಹದಿಂದ ಪಾಲ್ಗೊಂಡಿದ್ರು.